ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದಿಷ್ಟೇ ಅಲ್ಲ, ಪರಪ್ಪನ ಪಂಜರದಲ್ಲಿ ಕೈದಿಗಳು ಎಂಜಾಯ್ ಮಾಡ್ತಿರುವಂತಹ ದೃಶ್ಯ ಅದ್ಯಾವಾಗ ಹೊರಬಿದ್ವು ಗೃಹ ಇಲಾಖೆ ಎಚ್ಚೆತ್ತುಕೊಂಡಿದೆ. ವೈರಲ್ ಆದ ವಿಡಿಯೋಗಳು ಹಳೆ ವಿಡಿಯೋಗಳು ಅಂತ ಹೇಳೋ ಮೂಲಕ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಯತ್ನಿಸಲಾಗ್ತಿದ್ಯಾ ಅನ್ನೋ ಅನುಮಾನವೂ ಮೂಡಿದೆ. ಹಾಗಾದ್ರೆ ಜೈಲು ಕರ್ಮಕಾಂಡದ ಅಸಲಿ ತನಿಖೆ ಏನು ಅನ್ನೋದನ್ನೇ ವಿವರಿಸ್ತೀವಿ ನೋಡಿ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಕೈದಿಗಳು ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯುತ್ತಿರೋ ದೃಶ್ಯಗಳು ನಿನ್ನೆಯಷ್ಟೇ ಬರಲಾಗಿದ್ದವು. ಸೀರಿಯಲ್ ರೇಪಿಸ್ಟ್ ಉಮೇಶ್, ಉಗ್ರ ಜುಹಾದ್ ಹಮೀದ್, ಚಿನ್ನ ಸ್ಮಗ್ಲಿಂಗ್ ಆರೋಪಿ ರನ್ಯಾರಾವ್ ಪ್ರಿಯಕರ ತರುಣ್ ಬಿಂದಾಸ್ ಆಗಿ ಬದುಕುತ್ತಿರೋದಕ್ಕೆ ದೃಶ್ಯಗಳು ಸಾಕ್ಷಿಯಾಗಿದ್ವು. ಈ ಬಗ್ಗೆ ನಿನ್ನೆ TV9 ಕೂಡ ನಿರಂತರವಾಗಿ ಸುದ್ದಿ ಬಿತ್ತರಿಸಿತ್ತು. ಎಚ್ಚೆತ್ತುಕೊಂಡ ಗೃಹ ಇಲಾಖೆ ಪ್ರತಿ ಬ್ಯಾರಕ್ಗಳನ್ನು ಪರಿಶೀಲಿಸಿದೆ. ಒಟ್ಟು 100 ಸಿಬ್ಬಂದಿ ಜೈಲಿನಲ್ಲಿ ಇಂಚು ಇಂಚು ಹುಡುಕಾಡಿದ್ದಾರೆ. ಆದರೆ ಏನೂ ಪತ್ತೆ ಆಗಿಲ್ಲ ಅಂತ ಹೇಳಲಾಗ್ತಿದೆ. ಬ್ಯಾರಕ್ನಲ್ಲಿ ಏನೂ ಸಿಗದೇ ಇರೋದ್ರಿಂದ ಕೇಸನ್ನ ಮತ್ತಷ್ಟು ಗಂಭೀರವಾಗಿ ಪರಿಗಣಿಸಿದ ಅಧಿಕಾರಿಗಳು ವಿಡಿಯೋ ವೈರಲ್ ಆದ ಬಗ್ಗೆ ತನಿಖೆ ನಡೆಸಿದ್ದಾರೆ. ಈ ವೇಳೆ 2023ರ ವಿಡಿಯೋ ಅಂತ ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಎಂದು ಜೈಲಧಿಕಾರಿಗಳು ಮಾಹಿತಿ ನೀಡಿದ್ದಾರಂತೆ. ಆದರೆ ಅಸಲಿಯತ್ತು ಬೇರೆಯದ್ದೇ ಇದೆ. ಆ ವಿಡಿಯೋ 2023ರದ್ದಲ್ಲ, ಇದೇ ವರ್ಷದ್ದು ಅನ್ನೋದಕ್ಕೆ ಹಲವು ಸಾಕ್ಷ್ಯ ಸಿಕ್ಕಿದೆ. ಅದೇನು ಅನ್ನೋದನ್ನೇ ತೋರಿಸ್ತೀವಿ. ವಿಡಿಯೋ ನಂಬರ್ 1 ನವೆಂಬರ್ 6, 2025ರ ವಿಡಿಯೋ. ಜೈಲಿನಲ್ಲಿ ಸಿಕ್ಕಿರೋ ನ್ಯೂಸ್ ಪೇಪರ್ ವಿಡಿಯೋ ಯಾವ ವರ್ಷದ್ದು ಅನ್ನೋದಕ್ಕೆ ಸಾಕ್ಷಿ ನುಡಿತಿದೆ. ನವೆಂಬರ್ 6, 2025ರ ನ್ಯೂಸ್ ಪೇಪರ್ ನಿನ್ನೆ ವೈರಲ್ ಆದ ವಿಡಿಯೋದಲ್ಲಿ ಪತ್ತೆಯಾಗಿದೆ. ಜೈಲಧಿಕಾರಿಗಳು ಇದನ್ನೂ ಗಮನಿಸದೆ 2023ರ ವಿಡಿಯೋ ಅಂತ ವರದಿ ನೀಡಿದ್ದಾರೆ. ವಿಡಿಯೋ ನಂಬರ್ 2 ತರುಣ್ ಇದ್ದ ವಿಡಿಯೋದಲ್ಲಿ ನವೆಂಬರ್ ಕ್ಯಾಲೆಂಡರ್. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿರೋ ತರುಣ್ ಇರೋ ಈ ವಿಡಿಯೋ ನೋಡಿ. ಇದರಲ್ಲಿ ಇದೇ ನವೆಂಬರ್ ತಿಂಗಳ ಕ್ಯಾಲೆಂಡರ್ ಇದೆ. ಹೀಗಾಗಿ ಈ ವಿಡಿಯೋ 2023ರದ್ದು ಅಂತ ಯಾವ ಆಂಗಲ್ನಲ್ಲೂ ಹೇಳೋಕ್ಕಾಗಲ್ಲ. ಇಷ್ಟೇ ಅಲ್ಲ, ತೆಲುಗು ನಟ ತರುಣ್ ಅರೆಸ್ಟ್ ಆಗಿದ್ದೇ ಕಳೆದ ಮಾರ್ಚ್ ತಿಂಗಳಲ್ಲಿ. ತರುಣ್ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದಾನೆ, ಟಿವಿ ನೋಡ್ತಿದ್ದಾನೆ. ಹೀಗಾಗಿ ಈ ವಿಡಿಯೋಗಳು ಈ ವರ್ಷದ್ದೇ ಅನ್ನೋದಕ್ಕೆ ಇಂಬು ನೀಡುತ್ತಿದೆ. ಆದರೆ DIG ಆನಂದ್ ರೆಡ್ಡಿ ಹಾಗೂ ಜೈಲಧಿಕಾರಿಗಳು ಮಾತ್ರ ADGP ದಯಾನಂದ್ಗೆ ಬೇರೆದ್ದೇ ಮಾಹಿತಿ ನೀಡಿದ್ದಾರೆ. 2023ರಲ್ಲಿ ಚಿತ್ರೀಕರಣ ಮಾಡಿದ್ದ ವಿಡಿಯೋಗಳು ಈಗ ವೈರಲ್ ಆಗಿವೆ. ಜೈಲಿನ ಕೆಲ ಸಿಬ್ಬಂದಿಯಿಂದಲೇ ಪಿತೂರು ನಡೆದಿರುವ ಶಂಕೆ ಇದೆ ಅಂತ ಮಾಹಿತಿ ನೀಡಿದ್ದಾರೆ. ಈ ಮೂಲಕ ಕೇಸನ್ನ ಮುಚ್ಚಿ ಹಾಕುವ ಯತ್ನ ನಡೀತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಪರಮೇಶ್ವರ್, ಹಳೆದೇ ಆಗಲಿ ಹೊಸದೇ ಆಗಲಿ ತಪ್ಪು ಹೊಂದಿದ್ದಾರೆ. ನನಗೆ ಕೆಲವರು ಹೇಳಿದ್ರು ಇದು ಹಳೆ ವಿಡಿಯೋ ಹಾಕಿದ್ದಾರೆ. ಹಿಂದೆನೂ ಕೂಡ ಹಳೆ ವಿಡಿಯೋಗಳನ್ನು ಬೆಳಗಾಂನಲ್ಲಾದಂಥ ಸಂದರ್ಭದಲ್ಲಿ ಹಳೇದು ಹಾಕಿದ್ದಾರೆ. ಅದನ್ನು ವೆರಿಫೈ ಮಾಡೋದು ನಾವು. ಅಂಥದ್ದು ಕೂಡ ನಡೆಯುತ್ತೆ. ಅದೇನೇ ಇರಲಿ, ಅದು ಆ ರೀತಿ ನಡಿಬಾರ್ದಲ್ಲ. ಹಳೇದಾಗಲಿ ಹೊಸದಾಗಲಿ ಆ ರೀತಿ ನಡಿಬಾರ್ದು. ಅದಕ್ಕೋಸ್ಕರ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ಕಠಿಣವಾಗಿ ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಜೈಲು ಅಕ್ರಮದ ಬಗ್ಗೆ ಪ್ರತಿಕ್ರಿಯಿಸಿದ CM ಸಿದ್ದರಾಮಯ್ಯ, ಯಾರು ತಪ್ಪು ಮಾಡಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಎಂದಿದ್ದಾರೆ. ಯಾರನ್ನ ಅಲ್ಲಿ PG ಹಾಕಿದ್ವಲ್ಲ, ಅವರು ರಜೆ ಹೋಗಿದ್ರು. ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ. ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ. ನಂಬರ್ 1. ನಂಬರ್ 2, ಮತ್ತೆ ಇನ್ನು ಮುಂದೆ ಈ ಥರ ಆಗಬಾರ್ದಾಗಿ ನೋಡ್ಕೋತೀವಿ. ಇನ್ನು ವರದಿ ಕೇಳಿದ್ದೇನೆ. ವರದಿ ಬಂದ ಬಳಿಕ ತನಿಖೆಗೆ ಸಮಿತಿ ರಚಿಸುತ್ತೇವೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಎನ್ಕ್ವೈರಿಗೆ ಈಗಾಗಲೇ ನನಗೆ ವರದಿ ಕೊಡಿ ಅಂತ ಹೇಳಿದ್ದೇನೆ. ಒಂದು ವೇಳೆ ನಮಗೆ ಆ ವರದಿಯಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದರೆ ನಾನು ಬೇರೆ ಒಂದು ಸಮಿತಿಯನ್ನು ಸೆಟಪ್ ಮಾಡ್ತೀನಿ. ಒಂದು ಸಮಿತಿ, ಬೇರೆ ಬೇರೆ ಅಧಿಕಾರಿಗಳನ್ನ ಮಾಡಿ ಒಂದು ಸಮಿತಿಯನ್ನು ಸೆಟಪ್ ಮಾಡಿ ಇದಕ್ಕೆ ಇಮಿಡಿಯೇಟಾಗಿ ಕರೆಕ್ಟಿವ್ ಮೆಷರ್ಸನ್ನು ತಗೊಳ್ತೀವಿ. ಯಾರು ಇದಕ್ಕೆ ಹೊಣೆ ಆಗ್ತಾರೆ, ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟಾಗಿ ಕ್ರಮ ತಗೊಳ್ಬೇಕು. ನನಗೆ ವರದಿಯನ್ನು ಕೊಡಬೇಕು ಅಂತ ನೆನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್. ಎನಫ್ ಈಸ್ ಎನಫ್. ಯಾಕೆಂದರೆ ಇದು ತುಂಬ ಈ ರೀತಿ ಆಗಬಾರ್ದು. ಇದು ನಾವು ಅಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಇರುವಂಥ ಸ್ಟಾಫ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ವಾ. ದಟ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್.
ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ ಟಿ ವಿ ಕೊಟ್ಬಿಡೋದು, ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೇನೋ ಕೊಡೋದು, ಇವೆಲ್ಲ ಮಾಡಿದರೆ ಜೈಲಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ. ದರ್ಶನ್ ಅವರಿಗೆ ಕೋರ್ಟಿಗೆ ಹೋಗಿ ಅವರಿಗೆ ಒಂದು ದಿಂಬು ಅಥವಾ ಒಂದು ಹಾಸಿಗೆ ಆ ರೀತಿಗೆ ಕೋರ್ಟಿಗೆ ಹೋಗಬೇಕಾಗುತ್ತೆ. ಇವರೆಲ್ಲ ಭಾಳ ಸುಲಭನಾಗಿ ಈ ರೀತಿ ಎಲ್ಲ ಸಿಗುತ್ತೆ ಅನ್ನೋ ವರದಿಯನ್ನು ಕೂಡ ನಾನು ನೋಡಿದ್ದೇನೆ. ಅದನ್ನೆಲ್ಲವನ್ನು ಕೂಡ ನಾನು ಭಾಳ ಕಠಿಣವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀನಿ. ಎಷ್ಟೇ ಕ್ರಮ ಕೈಗೊಂಡ್ರೂ ಜೈಲಿನ ಕರ್ಮಕಾಂಡಕ್ಕೆ ಬ್ರೇಕ್ ಬೀಳೋದಿಲ್ಲ. ವಿಡಿಯೋ ವೈರಲ್ ಆದಾಗ ಕಟ್ಟುನಿಟ್ಟಿನ ಕ್ರಮ ಆಗುತ್ತೆ, ಆದರೆ ಮತ್ತೆ ರಾಜಾತಿಥ್ಯ ನೀಡ್ತಿರೋ ವಿಡಿಯೋಗಳು ಬಯಲಾಗ್ತಾನೆ ಇರುತ್ತೆ. ನವೆಂಬರ್ 6ರಂದು ಒಂದೇ ಕಡೆ 12 ಫೋನ್ 2 ಚಾರ್ಜರ್ ಪತ್ತೆಯಾಗಿದೆ. 3 ಬ್ಲೂಟೂತ್ 1 ಏರ್ಫೋನ್ ಇರುವ ವಿಡಿಯೋ ವೈರಲ್ ಆಗಿದೆ. ಈ ಬಗ್ಗೆಯೂ ತನಿಖೆ ಆಗಬೇಕಿದೆ. ವಿಕಾಸ್ TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಳಿ ಮಸಾಲಾ, ಇನ್ನೂ ಬಹಳಷ್ಟು. MDH